ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಇಲ್ಲಿ ಕೋವಲಮಲ್ಲಿ ಇರುವಂಥ ಕೇಲಕ್ ಅಡ್ವೆಂಚರ್ಸ್ ಹತ್ರ ಬಂದಿದ್ದೀನಿ. ಏನಕ್ಕಿರ್ಬೋದು ಅಂತ ಗೆಸ್ ಮಾಡ್ತೀರಾ? ಹೌದು ರೀ, ನಾನು ಸ್ಕೂಬಾ ಡೈವ್ ಟ್ರೈ ಮಾಡೋದಕ್ಕಂತಲೇ ಬಂದಿದ್ದೀನಿ. ಇದು ನಂದು 2ನೇ ಬಾರಿ. ಬಟ್ ಎಕ್ಸೈಟ್ಮೆಂಟ್ ಲೆವೆಲ್ ಏನೂ ಕಡಿಮೆ ಇಲ್ಲ. ಸೊ ಇನ್ಸ್ಟ್ರಕ್ಟರ್ನ ಮೀಟ್ ಮಾಡಿದೆ. ಅವರು ನನಗೆ ಹೇಗೆ ಡೈವ್ ಮಾಸ್ಟರ್ ಜೊತೆ ಸೈನ್ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಟ್ ಮಾಡೋದು ಮತ್ತು ಬ್ರೀತಿಂಗ್ ಕಂಟ್ರೋಲ್ ಹೇಗೆ ಎಲ್ಲ ನನಗೆ ಅಂಡರ್ ವಾಟ್ರಲ್ಲಿ ಏನು ಮಾಡ್ಬೇಕು ಹೇಳ್ಕೊಟ್ರು. ನಂತರ ಅವ್ರು ಕೊಟ್ಟಿರೋ ಫಾರ್ಮಲ್ಲಿ ನಾನು ಮೆಡಿಕಲ್ ಕಂಡೀಷನ್ ಎಲ್ಲ ಡಿಕ್ಲೇರ್ ಮಾಡಿ ಸೈನ್ ಮಾಡಿದೆ. ಈಗ ತಟ್ ಅಂತ ಹೋಗಿ ನಾನು ಸ್ವಿಮ್ ಡ್ರೆಸ್ ಹಾಕ್ಕೊಂಡು ಸಿಗ್ತೇನೆ ನಿಮಗೆ. ಹೇ ಗಾಯ್ಸ್, ನಾನು ನಿಮಗೆ ಹೇಳಿರೋ ಥರ ನನ್ನ ಸೆಕೆಂಡ್ ಅಡ್ವೆಂಚರ್ ಬಂದು ಸ್ಕೂಬಾ ಡೈವ್. ನಾನು ಆಲ್ರೆಡಿ ಒಂದು ಸರ್ತಿ ಮುರುಡೇಶ್ವರಲ್ಲಿ ಮಾಡಿದ್ದೇನೆ, ಮತ್ತೆ ಇನ್ನೊಂದು ಸರ್ತಿ ಬಂದು ಮಾಡ್ತಾ ಇದ್ದೇನೆ. ದಿಸ್ ಇಸ್ ಮೈ ಸೆಕೆಂಡ್ ಡೈವ್. ಸೊ ನಾನೀಗ ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಜಸ್ಟ್ ದಟ್ ನಾನು ಬೀಚ್ಗೆ ಹೋಗಿ ನಾನು ಟ್ರೈ ಮಾಡೋದಷ್ಟೇ. ಸ್ಟೇ ಟ್ಯೂನ್, ನಾನಿನ್ನ ಎಲ್ಲ ಅಪ್ಡೇಟ್ಸ್ನು ಕೊಡ್ತೀನಿ ನಿಮಗೆ. ಸೊ ಗಾಯ್ಸ್, ನಾನು ಈಗ ಸ್ಕೂಬಾ ಡೈವ್ ಮಾಡೋ ಜಾಗಕ್ಕೆ ಬಂದಾಯಿತು. ಸೊ ನಾನು ಬಂದಿದ್ದೇನೆ, ನಾನು ಕಾಸ್ಟ್ಯೂಮೆಲ್ಲ ಹಾಕ್ಕೊಂಡಿದ್ದೇನೆ. ಯು ಗೈಸ್ ಕ್ಯಾನ್ ಸೀ ಇಟ್ ರೈಟ್. ಸೊ ಸ್ಕೂಬಾ ಸೆಟ್ ಹಾಕ್ಕೊಂಡು ರೆಡಿಯಾಗಿ ನಾನು ನೀರೊಳಗಡೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ. ಓ ಮೈ ಗಾಡ್ ಗಾಯ್ಸ್, ಸೀರಿಯಸ್ಲಿ ಇದು ಅನ್ಬಿಲೀವೇಬಲ್ ಎಕ್ಸ್ಪೀರಿಯನ್ಸ್. ನಾನು ದೇವರನ್ನೇ ಹೇಳ್ತಿದ್ದೀನಿ, ಲೈಫಲ್ಲಿ ಎಲ್ಲರೂ ಒಂದು ಸರ್ತಿ ಇದನ್ನು ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ನನ್ನ ಸ್ಕೂಬಾ ಡೈವ್ನ ಎಕ್ಸ್ಪೀರಿಯನ್ಸ್. ಎಲ್ಲರೂ ಒಮ್ಮೆ ಲೈಫಲ್ಲಿ ಟ್ರೈ ಮಾಡಿ ಗೈಸ್, ಬಿಕಾಸ್ ಲೈಫ್ ಈಸ್ ವೆರಿ ಶಾರ್ಟ್. ನಾಳೆ ಇರ್ತೀವಂತ ಗೊತ್ತಿಲ್ಲ. ಸೊ ಮೇಕ್ ಫ್ಯೂ ಮೆಮೊರೀಸ್ ಬಿಫೋರ್ ಯು ಡೈ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.